ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನಾನು ಕಳೆದ 25 ವರ್ಷದಿಂದ ಕೃಷಿ ಮಾಡ್ಕೊಂಡು ಬಂದಿದ್ದೀನಿ. 25 ಲಕ್ಷದಾಗಿತ್ತು ಕಾಳ್ಮೆಣ್ಸ್. ಅವತ್ತು ಫುಲ್ ಕ್ಯಾಶ್ ಕೊಟ್ಟು ಕಾರ್ ತಗೊಬೇಕು ಅಂತ ಒಂದು ಡ್ರೀಮ್ ಇತ್ತು. ಅವತ್ತು ನಾನು ಗೋಣಿ ಚೀಲದಲ್ಲಿ ತೊಗೊಂಡೋಗಿದ್ದೆ ದುಡ್ಡು. ನಮಗೆ ಯಾವ ಥರ ಅಂದರೆ ವರ್ಷದ 12 ತಿಂಗಳು ಆದಾಯ ಬರಬೇಕು, ಆ ಥರ ನಮ್ಮ ಉದ್ದೇಶದಿಂದ. ಜಸ್ಟ್ ಲೈಕ್ ಕೃಷಿ ಅಂದರೆ ATM ಆಗಿರಬೇಕು ಅಂತ. ಬಂಗಾರಕ್ಕೆ ರೇಟ್ ಕಡಿಮೆ ಆಗ್ತದೆ ಅನ್ನೋದು ಒಂದು ಸುದ್ದಿ ಇದೆ, ಭೂಮಿಗೆ ರೇಟ್ ಕಡಿಮೆ ಆಗ್ತದೆ ಅನ್ನೋದು ಎಲ್ಲೂ ಸುದ್ದಿ ಇಲ್ಲ. ಇಲ್ಲಿ ನಾವು ಸಮಗ್ರ ಕೃಷಿ ಮಾಡ್ಕೊಂಡು ಬರ್ತಾ ಇದೀವಿ. ಇಲ್ಲಿ ಯಾವ ಥರ ಅಂದರೆ ನಮ್ಮ ಫೇಲ್ಯೂರ್ಗಳು ಅಷ್ಟಿದಾವು, ಸಕ್ಸಸ್ಸು ಅದೇ ಥರ ಇದೆ. ರೈತರುಗಳು ಯಾವತ್ತೂ ಬೇಜಾರು ಮಾಡ್ಕೊಬಾರ್ದು, ಖುಷಿಲಿ ಫಾರ್ಮಿಂಗ್ ಮಾಡಬೇಕು. ಲಾಸು ಲಾಭ ಭೂಮಿ ಕೊಡೋದು ಈಗ 1-2 ವರ್ಷ ಮಾಡ್ತಿದ್ದಂಗೆ ಕಡಿಮೆ ಆಗುತ್ತೆ, ಕಳೆನೆ ನಿರ್ವಹಣೆ ಕಡಿಮೆ ಆಗುತ್ತೆ. ನಾವು ಚಿಕ್ಕಕ್ಕಿದ್ದಲ್ಲಿಂದನೂ ನಮ್ಮ ಪೇರೆಂಟ್ಸ್ ಹೇಳ್ತಿದ್ರು ಅಡಿಕೆ ಭಾಳ ಡೇಂಜರು, ಕಷ್ಟ ಅಂತ. ಇವತ್ತು ನಾವು ನಮ್ಮ ಮಕ್ಕಳಿಗೂ ಅದನ್ನೇ ಹೇಳ್ತಿದೀವಿ, ಭಾಳ ಬೆಳೀತಾ ಇದ್ದಾರೆ, ಕಷ್ಟ ಅಂತ. ಏನು ಅನ್ನೋದು ಗೊತ್ತಿಲ್ಲ, ಬಟ್ ಜನರು ಇವತ್ತೇ ಒಂದು ಪರ್ಯಾಯ ಬೆಳೆ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ನಮಗೆ ಸ್ಟೋರೇಜ್ ಟ್ಯಾಂಕು ಆಗುತ್ತೆ, ಪ್ಲಸ್ ಕೃಷಿ ಹೊಂಡ, ಮೀನು ಸಾಕಿದೀವಿ. ಇದು ಜೇನು ನಮ್ದು ಇಲ್ಲೇ ಬಾಕ್ಸ್ ಇದೆ, 180 ಬಾಕ್ಸು. ನಾವೇನು ಬೆಳಿತೀವೋ ಡೈರೆಕ್ಟ್ ಆಗಿ ನಾವು ಮಾರ್ತೀವಿ. ನಾವು ಯಾವತ್ತವರೆಗೂ ಡೈರೆಕ್ಟ್ ಮಾರ್ಕೆಟ್ ಕಂಡುಹಿಡಿಯಲ್ಲೋ ಅಲ್ಲಿವರೆಗೂ ರೈತಂಗೆ ಸಕ್ಸಸ್ ರೇಟ್ ಕಡಿಮೆ. ಅದನ್ನ ತೋಟದೊಳಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ದೀನಿ. ಕೃಷಿ ಅನ್ನೋದು ಬದುಕೋದು, ಅಲ್ಲಿ ಎಂಜಾಯ್ ಮಾಡಬೇಕು.